ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಯಾರು ಅದಿರಿ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಆ ವ್ಯಕ್ತಿಯಿಂದ ನೀವು ಯಾರ ಬಗ್ಗೆ ಕಾಯ್ತದಿರಿ, ಯಾರ್ದಾರು ಒಂದು ಕಾಲ್ ಬರಲಿ, ಮೆಸೇಜ್ ಬರಲಿ, ಅವ್ರು ಬಂದು ನಮ್ಮ ಮಾತಾಡಿಸ್ಲಿ, ಅವ್ರ ಮುಖ ಕಾಣಲಿ, ಎಲ್ಲೋ ಸೋಷಿಯಲ್ ಮೀಡಿಯಾದಾಗ ಅವ್ರು ಸಿಗಲಿ, ಎಲ್ಲೋ ಹೆಂಗರಾಗೂ ನಮ್ಗೆ ಅವ್ರು ಕನೆಕ್ಟ್ ಆಗಲಿ ಅಂತ ಯಾರ್ಯಾರು ಕಾಯ್ತಿದ್ದಿರಲ್ಲ, ಸೊ ಅವರಿಗಾಗಿ ಇದು ರೀಡಿಂಗ್. ಸೊ ಲಾಂಗ್ ಟರ್ಮ್ ಮೆಸೇಜ್ ಹಾಕಕತ್ತೀರಿ, 30 ವರ್ಷ ಆಗೈತೆ ರೀ, 6 ವರ್ಷ ಆಗೈತಿ, 7 ವರ್ಷ ಆಗೈತೆ ಅಂದ್ರೆ ನೋ ಕಾಂಟ್ಯಾಕ್ಟಿಗೆ ಬರ್ತಾರಾ ಅಂತ ಕೇಳಿದ್ರೆ ಕಾಂಟ್ಯಾಕ್ಟಿಗೆ ಬರ್ತಾರ, ಬಟ್ ನಿಮ್ಮ ಜೀವನದಾಗ ಬರ್ತಾರ, ಎಲ್ಲೋ ಭೇಟಿ ಆಗ್ಬೋದು, ಮಾತಾಡ್ಬೋದು. ಇಷ್ಟು ಕಾಮನ್ ಸೆನ್ಸ್ ಇಟ್ಕೋಬೇಕಲ್ಲ. ನಮ್ಮ ಜೀವನಕ್ಕೆ ಬರ್ತಾರನ್ರಿ ಅಂತ ಹೇಳಿದ್ರೆ ಅದಕ್ಕೆ ಹೆಂಗೆ? ಸೊ ಮ್ಯಾಕ್ಸಿಮಮ್ 6 ಮಂತ್ಸ್ ಮಟ್ಟ ನಾನಿಲ್ಲೇ ರೀಡಿಂಗಕ್ಕೆ ನಾವು ಟೈಮಿಂಗ್ ಕೊಡ್ತೇನೆ. ಇದಕ್ಕೆ 6 ಮಂತ್ಸಿಂದ ಯಾರ್ಯಾರು ನೋ ಕಾಂಟ್ಯಾಕ್ಟ್ ಒಳಗದಿರಿ, 6 ಮಂತ್ಸ್ ಒಳಗೆ ಅವರಿಗಾಗಿ ಇದು ರೀಡಿಂಗ್. ಸೊ ಒಂದು ಡಿಟೇಲಾಗಿ ರೀಡಿಂಗ್ ಮಾಡೋಣ ಅಂತ ಇವತ್ತು. ಅಲ್ಲೇನು ನಡೀತಾ ಐತಿ, ನಿಮ್ಮ ವ್ಯಕ್ತಿ ಪರಿಸ್ಥಿತಿ ಹೆಂಗೈತಿ, ನೀವು ಮೂವ್ ಆನ್ ಆಗ್ಬೇಕಾ, ವೇಟ್ ಮಾಡಬೇಕಾ, ಅವ್ರ ಸಲುವಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ, ವಾಪಸ್ ಮಾಡೋದಾದರೆ ಯಾವಾಗ ಮಾಡ್ತಾರೆ, ಸೊ ಎಲ್ಲನೂ ಡಿಟೇಲಾಗಿ ನೋಡೋಣಂತೆ. ಸೊ 6 ತಿಂಗಳಿಂದ ಯಾರ್ಯಾರು ಕಾಂಟ್ಯಾಕ್ಟ್ ಇಲ್ಲ ಅಷ್ಟೊಳಗೆ 1 ಅವರ್ 1 ಮಿನಿಟ್ 1 ತಾಸು ನೀವೇನು ಅಲ್ಲಿಂದ ಹಿಡಿದು 6 ಮಂತ್ಸ್ ಮಟ್ಟ ಹಿಡ್ಕೊಳ್ರಿ. ಸೊ ಆ ವ್ಯಕ್ತಿನ ನೀವು ವಿಜುವಲೈಸ್ ಮಾಡ್ಕೊಳ್ರಿ, ಅವ್ರು 3 ಸಲ ಹೆಸರು ಹೇಳ್ಕೊಳ್ರಿ, ಮ್ಯಾನಿಫೆಸ್ಟ್ ಮಾಡಿರಿ ಅವ್ರ ಬಗ್ಗೆ. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ ಟ್ಯಾರೋ ರೀಡಿಂಗ್, ನಿಖಿತಾ ಟ್ಯಾರೋ ASMR, ನಿಖಿತಾ ಟ್ಯಾರೋ ಕನ್ನಡ, ನಿಖಿತಾ ಟ್ಯಾರೋ ಇನ್ಸೈಟ್ಸ್ ಕನ್ನಡ ಟ್ಯಾರೋ ರೀಡಿಂಗ್, ಟುಡೇ ಕನ್ನಡ ಟ್ಯಾರೋ ಇನ್ ಕನ್ನಡ. ಸೊ ಆಮೇಲೆ ರಿಲೇಷನ್ಶಿಪ್ ಟ್ಯಾರೋ, ನೋ ಕಾಂಟ್ಯಾಕ್ಟು, ಥರ್ಡ್ ಪಾರ್ಟಿ, ಲವ್ ರೀಡಿಂಗು, ಗೈಡೆನ್ಸಸ್, ಹೀಲಿಂಗ್ ಮೆಸೇಜಸ್. ಯಾರ್ಯಾರು ನೋಡ್ತಿದ್ರಿ ಅವ್ರಿಗೆಲ್ಲರಿಗೂ ಇಲ್ಲಿ ಅದಕ್ಕೊಂದು ಗೈಡೆನ್ಸ್ ಸಿಗ್ತಾ ಐತಿ. ಸೊ ಯುವರ್ ಇನ್ ದ ರೈಟ್ ಪ್ಲೇಸ್. ಓಕೆ. ಸೊ ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಫಸ್ಟ್ ಟೈಮ್ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಇದು ಟೈಮ್ಲೆಸ್ ಕಲೆಕ್ಟಿವ್ ಮತ್ತು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲನೂ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೊಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡಿರಿ. ನೀವು ಯಾವತ್ತಿನ ದಿನ ನೋಡ್ತೀರಿ ಅವತ್ತಿನ ದಿನ ನಿಮ್ಗೆ ಅಲ್ಲಿಂದ ಟೈಮಿಂಗ್ ನಿಮ್ಮದು ಸ್ಟಾರ್ಟ್ ಆಗ್ತೈತಿ. ಈಗ 148 ಅವರ್ಸ್ ಅಂತ ಹೇಳ್ತೇನೆ ಕೆಲವೊಂದ್ರಾಗ. ಸೊ ನೀವು ಯಾವತ್ತು ನೋಡ್ತೀರಿ ಅವಾಗಿಂದ 48 ಅವರ್ಸ್. ಈಗ ನೋ ಕಾಂಟ್ಯಾಕ್ಟ್ ನೀವು ಯಾವತ್ತು ನೋಡ್ತೀರಿ ಆ ಕಡೆಯಿಂದ ನಿಮ್ಮದು ನೋ ಕಾಂಟ್ಯಾಕ್ಟಾಗಿ 6 ಮಂತ್ಸ್ ಮಟ್ಟನ ನಿಮ್ಗೆ ಇದು ವ್ಯಾಲಿಡಿಟಿ ಅಂದ್ರೆ ಅಷ್ಟು ಆಗಿರ್ಬೇಕು ನಿಮ್ಮ ಟೈಮ್. ಅಷ್ಟೊಳಗೆ ಅಂದ್ರೆ ನಿಮ್ಗೆ ಇಲ್ಲಿ ರೆಸೊನೇಟ್ ಆಗ್ತೈತೆ. ಹಂಗೆ ಸೊ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ರೀಡಿಂಗ್ ಒಳಗೆ ಏನು ನಿಮ್ಗೊಂದು ಒಳ್ಳೆ ವಿಷಯ ಬೇಕು, ನಿಮ್ಮ ಜೀವನಕ್ಕೆ ಏನು ಬೇಕು ಅಂತೀರಿ ಅದನ್ನು ಕಮೆಂಟ್ ಮುಖಾಂತರ ಕ್ಲೇಮ್ ಮಾಡ್ಕೊಳ್ರಿ. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಯಾರದಿರಿ. ಸೊ ಇಲ್ಲದೆ ಏಸ್ ಆಫ್ ಕಪ್ಸ್ ಬಂದೈತಿಲ್ಲ, ನೋಡೋಣ ಬಂದ್ರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಯಾರು ನನ್ನ ವಿವರ್ಸ್ ಅದಾರ, ಅವ್ರ ವ್ಯಕ್ತಿ ಜೀವನದಾಗ ಏನು ನಡೀತಾ ಐತಿ, ಕಾಂಟ್ಯಾಕ್ಟಿಗೆ ಬರ್ತಾರಾ, ಇವ್ರು ವೇಟ್ ಮಾಡಬೇಕಾ ಅವ್ರ ಸಲುವಾಗಿ ಅಥವಾ ಮೂವ್ ಆನ್ ಆಗಬೇಕಾ, ಪ್ಲೀಸ್ ಇವತ್ತು ಎಲ್ಲ ರೀಡಿಂಗ್ಗಳು ನಮ್ಗೆ ತಿಳಿಸ್ಕೊಡ್ರಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ 5 ಆಫ್ ಪೆಂಟಕಲ್ಸ್. ಸ್ವಲ್ಪ ಕಷ್ಟ ನಡೆದತ್ತೆ ಅನಿಸುತ್ತೆ ನಿಮ್ಮ ವ್ಯಕ್ತಿ ಜೀವನದಾಗಲ್ಲೇ ಲಾಸಸ್ ಆಗ್ಯಾವು, ಭಾಳ ಅಂದ್ರೆ ಭಾಳ ಕಷ್ಟ ಜೀವನದಾಗ ನಡ್ಸಕತ್ತಾರ ಅನಿಸುತ್ತೆ. ಅಪಾಲಜಿ ಕೇಳಕ್ಕೆ ಬರ್ತಾರೆ ಅನಿಸುತ್ತೆ, ಭಾಳ ಗಿಲ್ಟ್ ಫೀಲ್ ಮಾಡ್ಕೊಳಕತ್ತಾರ ನಿಮ್ಮ ವ್ಯಕ್ತಿ. ಯಾರ್ಯಾರು ನೋ ಕಾಂಟ್ಯಾಕ್ಟ್ ಒಳಗದಿರಿ ನಿಮ್ಮ ವ್ಯಕ್ತಿ ಅಪಾಲಜಿ ಕೇಳಬೇಕು, ಗಿಲ್ಟ್ ಫೀಲ್ ಮಾಡ್ತದಾರಲ್ಲ ಅದನ್ನು ಸರಿ ಮಾಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಒಳಗೆ ಅಲ್ಲಿ ಅದಾರೆ. ವಾಪಸ್ ಬಂದು ಸಾರಿ ಕೇಳಬೇಕು. ಸಾರಿ ಕೇಳ್ತಾರ ಗೊತ್ತಿಲ್ಲ, ಅವ್ರು ಬಾಯ್ ಬಿಟ್ಟು ಸಾರಿ ಅಂತಾರಲ್ಲ ಗೊತ್ತಿಲ್ಲ, ಬಟ್ ಅಯ್ಯೋ ನಾ ವಾಪಸ್ ಬಂದೆ ಅಂತ ನಿಮಗೆ ತೋರಿಸೋಷ್ಟಂತೂ ಮನಸ್ಥಿತಿ ಐತಿ. ಬಿಕಾಸ್ ದಿಸ್ ಕಾರ್ಡ್ ಈಸ್ ನಾಟ್ ಗುಡ್. ಓಕೆ, ಅವ್ರು ಮತ್ತೂ ಅದೇ ಮಾಡಾರೆ, ಅವರು ಅಪಾಲಜಿ ಮಾಡ್ತಾರೆ, ಬಂದರು, ಓಕೆ ಡನ್ ಗುಡ್, ಬಟ್ ಆಮೇಲೆ ನಿಮ್ಮ ಜೊತೆಗೆ ಚೆನ್ನಾಗಿರ್ತಾರ. ಓಕೆ,
ಓಕೆ ಬರ್ಲ್ರಿ ಅಂತಂದ್ರೆ ಓಕೆ, ಬಟ್ ಈಗ ಚೂಸ್ ಮಾಡಕತ್ತಾರ ನಿಮ್ಮ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಒಳಗೆ ನಾನು ಕರೆಕ್ಟಾಗಿರಬೇಕು ಇನ್ಮೇಲಾರ ಅಂತಂದು ದೇ ಆರ್ ಚೂಸಿಂಗ್, ದಟ್ ಈಸ್ ಗುಡ್ ಪಾಯಿಂಟ್ ಇಲ್ಲೇ. ಓಕೆ, ಅಲ್ಲಿ ಅವ್ರದ್ದು ಕಾನ್ಸಿಕ್ವೆನ್ಸಸ್ ಏನು ನಡ್ದೈತಿ ಸಿಚುವೇಶನ್ ಇದು, ಇವು ನಿಮ್ಮ ವ್ಯಕ್ತಿನ ಎನರ್ಜಿ ಆಗ್ತಿದೆ. ಸೊ ಅಲ್ಲಿ ಏನು ನಡ್ದೈತಿ ಈಗ ನೋ ಕಾಂಟ್ಯಾಕ್ಟ್ ಒಳಗೆ ನಿಮ್ಮ ವ್ಯಕ್ತಿ ಜೀವನದೊಳಗೆ ಏನು ನಡ್ದೈತಿ, ದೇ ಆರ್ ಟ್ರೈಯಿಂಗ್ ಟು ಬ್ಯಾಲೆನ್ಸ್ ದ ಲೈಫ್. ಅವರಿಗೆ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಆಗಕತ್ತಿಲ್ಲ. ಏನನ್ನ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಆಗಕತ್ತಿಲ್ಲ? ಎಮೋಷನ್ಸ್. ಜೀವನ ಅಂದಮೇಲೆ ಎಮೋಷನ್ನ ಮತ್ತು ಪ್ರಾಕ್ಟಿಕಲ್ ಎರಡೂ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದು ಅವ್ರು ನಿಮ್ಮ ವ್ಯಕ್ತಿ ಕಡೆಯಿಂದ ಆಗಕತ್ತಿಲ್ಲ. ಇದನ್ನು ಯೋಚನೆ ಮಾಡ್ತಿದಾರ, ಬಟ್ ನಿಮ್ಮ ಕಡೆ ನನ್ನ ಕಡೆ ಬರ್ಬೋದನ್ರಿ ಹಂಗಾರೆ ಇಷ್ಟೆಲ್ಲ ಯೋಚನೆ ಮಾಡ್ತಿದಾರ ಅಂದ್ರೆ ಅವ್ರ ಆ್ಯಕ್ಷನ್ಸ್ ಇಲ್ಲ, ಓನ್ಲಿ ಥಾಟ್ಸ್. ಅಲ್ಲಿ ಅವ್ರು ನೋ ಕಾಂಟ್ಯಾಕ್ಟ್ ಒಳಗೆ ಏನೋ ಒಂದು ಎಫರ್ಟ್ ಹಾಕ್ತಿದಾರ, ಬಟ್ ಅದಕ್ಕೆ ರಿವಾರ್ಡ್ ಸಿಗಾಕತ್ತಿಲ್ಲ ನಿಮ್ಮ ವ್ಯಕ್ತಿಗೆ. ಅದು ಏನು ಕೆಲಸ ಇರ್ಬೋದು, ಬೇರೆ ಏನೋ ಒಂದು ಎನರ್ಜಿ ಬೇರೆ ಕಡೆ ಹಾಕ್ತಿದಾರ ಅಂದ್ರೆ ನನಗೇನೋ ಒಂದು ಅಚೀವ್ಮೆಂಟ್ ಆಗಬೇಕು, ನನಗೆ ಸಕ್ಸಸ್ ಆಗಬೇಕು, ನನಗೆ ಒಳ್ಳೇದು ಏನಾರು ಆಗ್ಬೇಕಂತ ಅವ್ರು ಏನೋ ಎಫರ್ಟ್ ಹಾಕ್ಯಾರ ಅವ್ರು ಆಲ್ರೆಡಿ ಅಲ್ಲಿ ನೋ ಕಾಂಟ್ಯಾಕ್ಟ್ ಒಳಗೆ, ಬಟ್ ಅವ್ರಿಗೆ ಅಲ್ಲಿ ಏನೂ ಒಂದು ರಿವಾರ್ಡ್ ಸಿಗಾಕತ್ತಿಲ್ಲ. ಅವ್ರನ್ನ ಯಾರೂ ಕೇರ್ ಮಾಡಕತ್ತಿಲ್ಲ ಅಲ್ಲಿ ಅನ್ಕೊಂಡ್ಬಿಟ್ರೆ. ಅವ್ರು ಎಲ್ಲದರ ಅಲ್ಲಿ ನಿಮ್ಮ ವ್ಯಕ್ತಿದ ಸೊಕ್ಕ ಏನೂ ಕಮ್ಮಾಗಿಲ್ಲ, ಲಿಟ್ರಲಿ ಸೊಕ್ಕ ಏನೂ ಕಮ್ಮಾಗಿಲ್ಲ ನಿಮ್ಮ ವ್ಯಕ್ತಿದ. ಯಾಕಂದ್ರೆ ಈ ಎನರ್ಜಿ ಏನೈತೆ ಇಲ್ಲಿ ಕ್ಯಾರಿ ಅದು ಏನೂ ಚೇಂಜ್ ಆಗಿಲ್ಲ. ನಾನು ಒಳ್ಳೇದಾಗಬೇಕು, ನಾವು ಒಳ್ಳೇದಾಗಿ ಇರಬೇಕು, ಇನ್ಮೇಲೆ ಕರೆಕ್ಟಾಗಿರಬೇಕು ಅಂತ ಅನ್ನಿಸ್ತಾಕತ್ತೈತಿ, ಬಟ್ ಅದನ್ನು ಆ್ಯಕ್ಷನ್ ಒಳಗೆ ಏನೂ ನಾವು ಒಳ್ಳೆಯದಾಗಿರ್ಬೇಕು ಅಂದಾಗ ನಮ್ಮ ಆ್ಯಕ್ಷನ್ಸ್ ಶುಡ್ ಸ್ಪೀಕ್. ಅಲ್ಲಿ ಏನು ಆ್ಯಕ್ಷನ್ನು ಕಾಣಕತ್ತಿಲ್ಲ. ಹೆಂಗೆ ಗಮಂಡಿದ್ರೆ ಹಂಗೆ ಗಮಂಡ ಅದಾರಲ್ಲ ನಿಮ್ಮ ವ್ಯಕ್ತಿ. ಸೊ ಕಾಂಟ್ಯಾಕ್ಟ್ ಮಾಡ್ತಾರ ಅಂತ ನೀವು ಕೇಳಿದ್ರೆ ಸದ್ಯ ಕಾಂಟ್ಯಾಕ್ಟ್ ಇಲ್ಲ. ಕಾಂಟ್ಯಾಕ್ಟ್ ಮಾಡುವಷ್ಟು ಧೈರ್ಯ ಇಲ್ಲ ಅವರಿಗೆ. ಅವ್ರು ಮಾಡೋಗಿರೋ ಕರ್ಮಕಾಂಡಕ್ಕಿಲ್ಲ. ಯಾಕಂದ್ರೆ ಈ ಕಾರ್ಡ್ ಎದ ಹೇಳ್ತದ ಎಷ್ಟು ಹೆಂಗೆ ಮಾತಾಡ್ತಿರಲ್ರಿ ಅನ್ಬೋದು. ಹಾಂ, ಬಟ್ ದಿಸ್ ಕಾರ್ಡ್ ಸೇಸ್ ಅವ್ರು ಅವ್ರು ನಿಮ್ಗೆ ಅಂದ್ರೆ ಒಂದು ಮನಸ್ಸು ನೋವು ಮಾಡಿ ಹೋಗಿ ತಾನ ಸರಿ ಅನ್ನೋದ್ರಾಗ ಇನ್ನೊಬ್ಬರನ್ನ ಕೆಳಗೆ ಹಾಕಿ ಇಲ್ಲ ಅವ್ರ ಮನಸ್ಸಿಗೆ ಹೆದರಕತ್ತಾರ ಇಲ್ಲ ಬರಲ್ಲ. ಅವ್ರಿಗೆ ಸದ್ಯ ಕಾಂಟ್ಯಾಕ್ಟ್ ಮಾಡಂಗಿಲ್ಲ ಈಗ ಸದ್ಯ ನಿಮ್ಮ ಬಗ್ಗೆ. ಸೊ 3 ಮೇಜರ್ ಅರ್ಕನ ಬಂದಾವ ನೋಡ್ರಿ ಇಲ್ಲಿ. ಸೊ ಅವ್ರು ಉಲ್ಟಾ ನಿಮ್ಗೆ ಭಾಳ ಸೊಕ್ಕೈತಿ, ಅಂದ್ರೆ ನಿಮ್ಗೆ ಭಾಳ ಗಮಣ್ಣದಿರಿ. ನೀವ ಬಗ್ಗಂಗಿಲ್ಲ ಯಾರಿಗೂ ಇನ್ ದ ಸೆನ್ಸ್ ಈ ವ್ಯಕ್ತಿಗೆ ಎಸ್ಪೆಷಲಿ ನಿಮ್ಮ ಬಗ್ಗೆ ಹಿಂಗೆ ಯೋಚನೆ ಮಾಡ್ತಾರೆ ಅವರಲ್ಲಿ. ಬಟ್ ನೀವು ಕರೆಕ್ಟ್ ಅದೀರಿ. ನೀವು ಯಾಕಂದ್ರೆ ನಿಮ್ಮ ಬಗ್ಗೆ ಯಾಕೆ ಹಂಗೆ ವಿಚಾರ ಮಾಡ್ತಾರೆ, ನೀವು ಭಾಳ ಕಷ್ಟಪಟ್ಟು ಜೀವನದ ಮೇಲೆ ಬಂದಿರಿ, ಕರೆಕ್ಟ್ ಇರ್ತೀರಿ, ಯಾವಾಗಲೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡೋರಿದ್ದೀರಿ, ಒಂದು ನ್ಯಾಯ ರೀತಿ ಒಳಗೆ ಇರ್ಬೇಕು ಅನ್ನೋರಿದ್ದೀರಿ. ಸೊ ಹಂಗಿಲ್ದರಿಗೆ ಅದನ್ನು ಸ್ವಲ್ಪ ಅದು ಏನಂತೀರಿ ಘಮಂಡ್ ಅನ್ನಿಸುತ್ತೆ. ಅನ್ಸಿದ್ರೆ ನೋ ಪ್ರಾಬ್ಲಮ್. ಅದು ಸೊ ನೋ ಕಾಂಟ್ಯಾಕ್ಟ್ ಒಳಗೆ ಯಾರ್ದಿರಿ ಅವರಿಗಾಗಿ ಮತ್ತೇನಾದರೂ. ಸೊ ಕೆಲವೊಬ್ರು ಯಾರ್ದಾರು ಎಂಗೇಜ್ಮೆಂಟ್ ಆಗೈತೆ ನೋಡ್ರಿ ನೋ ಕಾಂಟ್ಯಾಕ್ಟ್ ಒಳಗೆ, ಅಂದ್ರೆ ಬೇರೆ ಜೊತೆಗೆ ಹೋಗೇ ಬಿಟ್ರಲ್ಲ, ಬೇರೆ ಜೊತೆಗೆ ಅವ್ರು ಏನಾರು ಕೊಲಾಬ್ರೇಟ್ ಆಗಿರ್ಬೋದು, ಬೇರೆ ಜೊತೆಗೆ ಹೋಗಿರ್ಬೋದು, ಬೇರೆ ಜೊತೆಗೆ ಟೈಮ್ ಪಾಸ್ ಮಾಡ್ತಿರ್ಬೋದು. ಕೆಲವೊಬ್ರು ನಿಮ್ಮನ್ನು ಸೋಲ್ಮೇಟ್ ನೀವು ವಾಪಸ್ ಬರಲಿ ಅಥವಾ ನೀವೇ ಬಂದವರಿಗೆ ಮಾತಾಡಿಸ್ಲಿ ಅಂತ ಹಂಗೆ ಅಫರ್ಮೇಷನ್ನು ಮಾಡ್ಕೊಳಕತ್ತಾರ, ಪ್ರೇ ಮಾಡ್ತಿದ್ದಾರೆ ನಿಮ್ಮ ಸಲ. ಯಾಕಂದ್ರೆ ಅವ್ರಿಗೆ ಆ್ಯಕ್ಷನ್ ತೊಗೊಳೋಷ್ಟು ಧೈರ್ಯ ಇಲ್ಲಲ್ಲ, ಹಾಗಾಗಿ ರಿಕ್ವಿಟೆಡ್ ಲವ್. ಸೊ ಈ ರಿಲೇಷನ್ಶಿಪ್ ಒಳಗೆ ನಾನು ಹೇಳ್ದಂಗೆ ಏನೂ ಉಳಿದಿಲ್ಲ. ಈ ರಿಲೇಷನ್ಶಿಪ್ ಒಳಗೆ ನೀವು ಎಷ್ಟೇ ಅನ್ಬೋದು, ಆವಾಗಿನ ಒಂದು ಕೆಮಿಸ್ಟ್ರಿ, ಒಂದು ಅಟ್ರಾಕ್ಷನ್, ಒಂದು ಫೀಲಿಂಗ್ಸು ಅಷ್ಟು ಇದ್ರೊಳಗೆ ಉಳಿದಿಲ್ಲ. ನಿಮ್ಗೆ ಉಳಿದಿಲ್ಲ ಅನಿಸುತ್ತೆ, ಅವ್ರಿಗೂ ಉಳಿದಿಲ್ಲ ಅನಿಸುತ್ತೆ. ಎಕ್ಸ್ಪ್ರೆಸ್ ಲವ್ ಮಾಡಬೇಕು ಅಂತಾರ, ಇಷ್ಟೆಲ್ಲ ಅಂದ್ಕೊಂಡ್ರು ಎಕ್ಸ್ಪ್ರೆಸ್ ಬೇಕಂದ್ರೆ ಈಗೋ ಅಡ್ಡ ಬರಾಕತ್ತಲ್ಲ ಇಲ್ಲಿ, ಈಗೋ ಸ್ಯಾಟಿಸ್ಫ್ಯಾಕ್ಷನ್. ಸೊ ಇಲ್ಲಿ ಮುಖವಾಡ ಹಾಕ್ಕೊಂಡೇ ಇರೋ ಅಂಥ ವ್ಯಕ್ತಿ. ಸೊ ನೀವು ವೇಟ್ ಮಾಡಬೇಕಾ ಈ ವ್ಯಕ್ತಿ ಸಲುವಾಗಿ ಅಂತ ನೀವು ಭಾಳ ಜನ ಇಲ್ಲಿ ಕ್ವಶನ್ಸ್ ಕೇಳ್ತೀರಿ. ವೇಟ್ ಮಾಡಬೇಕಾ, ವೇಟ್ ಮಾಡಬಾರ್ದ, ನಾ ಮೂವ್ ಆನ್ ಆಗ್ಲಾ ಅಂತ ಭಾಳ ಮಂದಿದ ಕ್ವಶನ್ ಐತಿ ಇಲ್ಲಿ. ಸೊ ವೇಟ್ ಮಾಡಬೇಕಾ, ಇಲ್ಲೇ 2 ಕಾರ್ಡ್ ತೆಗಿತೀನಿ, ನೀವೇ ಸೆಲೆಕ್ಟ್ ಮಾಡ್ಕೊಂಬಿಡ್ರೆ.
ಇದು ಕಾರ್ಡ್ ನಂಬರ್ 1, ಇದು ಕಾರ್ಡ್ ನಂಬರ್ 2. ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡಿರಿ. ಕಾರ್ಡ್ ನಂಬರ್ 1, ನೀವು ವೇಟ್ ಮಾಡಬೇಕಾ? ಇಷ್ಟ ಕ್ವಶನ್. ಎಸ್ ಆರ್ ನೋ? ಎಸ್, ಮಾಡ್ಬೋದು. ವೇಟ್ ಮಾಡಬಹುದು, ಮಾಡ್ರಿ ಅಲ್ಲ. ಬಟ್ ನಿಮ್ದು ಟೈಮು, ನಿಮ್ದು ಎನರ್ಜಿ, ನೀವು ಸ್ಟ್ರಾಂಗ್ ಆಗಿ ಆ ವ್ಯಕ್ತಿ ಹೆಂಗಾರ ಇರಲಿ, ನಾವು ಆ ವ್ಯಕ್ತಿ ಜೊತೆಗೆ ನಾ ಜೀವನ ಮಾಡ್ತೀನಿ, ಅವ್ರ ಜೊತೆಗೆ ಇರ್ತೀನಿ ಅಂತ ಅಷ್ಟು ಸ್ಟ್ರೆಂತ್ ಇತ್ತಿದ್ರೆ, ಅಷ್ಟು ನಿಮ್ಗೆ ಶಕ್ತಿ ಇತ್ತಂದ್ರೆ ನೀವು ಮಾಡಬಹುದು. ಸೊ ಕಾರ್ಡ್ ನಂಬರ್ 2, ಎಸ್, ವೇಟ್ ಮಾಡ್ಬೋದು. ವೇಟ್ ಮಾಡಿರಿ, ಮ್ಯಾನಿಫೆಸ್ಟ್ ಮಾಡಿರಿ. ಓಕೆ. ಸೊ ನಿಮಗಾಗಿ ಗೈಡೆನ್ಸ್ ಏನಂತ ನೋಡೋಣ. ಇಷ್ಟೆಲ್ಲ ಆಗಿದ್ಮೇಲೆ ಗೈಡೆನ್ಸ್ ಬೇಕಲ್ಲ, ಇನ್ನೂ ಒಂದು. ಓಕೆ, ಒಂದು ಸೆಕೆಂಡ್. ಇದಕ್ಕಿಂತ ಮುಂಚೆ ಇಲ್ಲಿ ವೇಟ್ ಮಾಡಬಹುದಾ ಅಂತ ಕೇಳಿರಲ್ಲ ಯಾರಲ್ಲೇ. ಇಲ್ಲಿ ಮಾಡಬಹುದು, ಮಾಡಬೇಕು. ಸೊ ಟೈಮಿಂಗ್ ನೋಡ್ಬೇಡ ಒಂದ್ಸಲ, ಅದನ್ನೂ ಕೇಳ್ತೀರಿ. ಸೊ ಕ್ಲಿಯಾರಿಟಿ ಸಿಕ್ಬಿಡಲಿಲ್ಲ, ಅದು ಎಷ್ಟು ದಿನ ಅಂತ ಕಾಯ್ಲಿ ಅಲ್ಲ. ಸೊ ಇದಕ್ಕೊಂದು ತೆಗಿತೇನೆ. ಕಾಯಬಹುದು, ಇದು ನಿಮ್ಮ ಇಷ್ಟ. ಇದು ನೀವು ಇದು ಕಾಯಿರಿ ಅಂತ ಬಂದೈತಿ. ಸೊ ಎಷ್ಟು ದಿನ ಮಟ್ಟ ನನ್ನ ವ್ಯೂವರ್ಸ್ ಕಾಯಬಹುದು ಅವರಿಗಾಗಿ. ಇದು 1 ಮಂತ್, ನೆಕ್ಸ್ಟ್ ಮಂತ್ ಮಟ್ಟ ಕಾಯಿರಿ. ಯಾವತ್ತು ನೋಡ್ತಿಲ್ಲ ನೀವು ರೀಡಿಂಗ್ನ, ಅವತ್ತಿಂದ 1 ಮಂತ್ ಅಂತ, ನೆಕ್ಸ್ಟ್ ಮಂತ್ವರೆಗೂ ಕಾಯಬಹುದು. ಇದು ಮೇವರೆಗೂ ನಿಮ್ಮ ಕೆಲಸ ಆಗ್ಬಹುದು ನೋಡ್ರಿ. ಮ್ಯಾನಿಫೆಸ್ಟ್ ಮಾಡ್ಬೇಕಷ್ಟ. ಮ್ಯಾನಿಫೆಸ್ಟ್ ಮಾಡಿರಿ. ಇನ್ ಮೇ, ಇದೇ ಮೇನೂ ಇರ್ಬೋದು, ಮುಂದಿನ ಮೇನೂ ಇರ್ಬೋದು. ಯಾಕಂದ್ರೆ ಇದು ಮೇನ್ ಅಲ್ಲ. ನೀವು ಅವತ್ತು ನೋಡಿ, ನಾ ಈಗ ರೀಡಿಂಗ್ ಮಾಡ್ತಿರೋದು ಮೇ ಒಳಗೆ. ಸೊ ನೀವು ಯಾವತ್ತು ನೋಡ್ತೀರಿ ಅಲ್ಲಿಂದ ನೆಕ್ಸ್ಟ್ ಮೇ. ನಾಳೆ ನಾನು ರೀಡಿಂಗ್ ನಾಳೆ ಬಂದಾಗ, ನಾಡ್ದು ಯಾವಾಗ ರೀಡಿಂಗ್ ಬರ್ತೈತೋ, ಸೊ ಮೇ ಒಳಗೆ ಬಂದರೆ ಇಟ್ ಇಸ್ ಅ ಮೇ. ಸೊ ಇಲ್ಲ ಅಂದ್ರೆ ನೀವು ನೆಕ್ಸ್ಟ್ ಕಮ್ಮಿಂಗ್ ಮೇ ಯಾವತ್ತು ನೋಡ್ತೀರಿ ಅಲ್ಲಿಂದ ನೆಕ್ಸ್ಟ್ ಮೇ ಮಟ್ಟ. ಸೊ ಆದ್ದರಿಂದ ಇದು ವೇಟ್ ಮಾಡೋದು ಬಿಡೋದು ನಿಮಗೆ. ಈಗ ಸ್ವಲ್ಪ ಲಾಂಗ್ ಟೈಮ್ ಐತಿ. ಇದು ಮೇ ಬಿ ಅಂತ ಬಂದೈತಿ. ಸೊ ನೋಡ್ರಿ, ಯಾಕಂದ್ರೆ ಏನೇನೈತಿ ಎನರ್ಜಿ ಅಂತ ಹೇಳ್ಬಿಟ್ಟಾನೆ. ಸೊ ಡಿಸಿಷನ್ ಮೇಕಿಂಗ್ ಮಾಡೋದು ಕಲೀರಿ. ದ ಸ್ಟ್ರೆಂತು, ಮೆಜಿಷಿಯನ್ನು, ಎಕ್ಸ್ಪ್ರೆಸ್ ಲವ್, ಏನೇ ಇರಲಿ ಫಸ್ಟ್ ಆ ವ್ಯಕ್ತಿ ಒಳ್ಳೆ ಬುದ್ಧಿ ಬರಲಿ ಅಂತ ಇದನ್ನು ಮಾಡಿರಿ. ಏನು ಕಮೆಂಟ್ ಮಾಡಿ ಅದನ್ನು ಕ್ಲೇಮ್ ಮಾಡ್ಕೊರಿ ಫಸ್ಟ್. ಸೊ ನಿಮಗಾಗಿ ಏನು ಒಂದು ಗೈಡೆನ್ಸ್ ಯೂನಿವರ್ಸ್ ಕಡೆಯಿಂದ. ಸೊ ಆಲ್ರೆಡಿ ನೀವು ಗೈಡೆಡ್ ಅದಿರಿ. ನಿಮಗೆ ಗೈಡೆನ್ಸ್ ಭಾಳ ಸಿಗ್ತಾಯಿತಿ ಜೀವನದಾಗ. ಬಸ್ಟ್ ಅದನ್ನು ನೆಗ್ಲೆಕ್ಟ್ ಮಾಡಕತ್ತೀರ ನೋಡ್ರಿ. ಅಂದ್ರೆ ನಿಮ್ಗೆ ಈ ವ್ಯಕ್ತಿ ಜೊತೆಗೆ ಹೋಗ್ಬೇಕಂದ್ರೆ ಡೈರೆಕ್ಷನ್ಸ್ ಏನೋ ಒಂದು ರೀತಿ ಒಳಗೆ ದೇವ್ರು ನಿಮಗೆ ತೋರಿಸ್ತಿರ್ತಾನೆ. ಸರಿ ಆಯಿತೋ ಇಲ್ಲ ಆಯಿತೋ, ಬಟ್ ಅದನ್ನ ಇಗ್ನೋರ್ ಮಾಡ್ತಿದ್ದೀರಿ ನೀವು. ಸೊ ಅದ್ರ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಕೊಳ್ರಿ. ಆನ್ಸರ್ ದ ಕಾಲ್. ವಾಟ್ ಈಸ್ ದ ಸೋಲ್ ಕಾಲಿಂಗ್ ಯು ಟು ಡೂ? ಸೊ ನಿಮ್ಮ ಸೋಲ್ ಕಾಲಿಂಗ್ ಏನೈತಿ ಅಂದ್ರೆ ನನ್ನ ಗುರಿಗಳೇನದಾವು ಜೀವನದಾಗ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ಅಂದರೆ ನೀವು ಈ ರಿಲೇಷನ್ಶಿಪ್ ಒಳಗೆ ನಿಮ್ಗೆ ಏನು ನನ್ನ ಸೋಲ್ ರೀ, ನಾ ಹೇಳಿದೆ ಕೆಲವೊಂದು ಸಲ ಹೇಳ್ತಿರ್ತಾನೆ ನಾನು, ನೀವು ಇದ್ರಾಗ ಗ್ರೋತ್ ಆಗ್ತದೀರಾ ಈ ರಿಲೇಷನ್ಶಿಪ್ ಒಳಗೆ ಚೆಕ್ ಮಾಡ್ಕೊರಿ. ಸೊ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳೋದು ಕಲೀರಿ ಇಲ್ಲೇ. ಜೀವನನ ಭಾಳ ಸೀರಿಯಸ್ ಆಗಿ ತೊಗೊಬೇಡ್ರಿ. ಸೆಲೆಬ್ರೇಟ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್. ಗ್ರ್ಯಾಟಿಟ್ಯೂಡ್ ಇರಲಿ ಅಂತ ನಿಮ್ಗಿಲ್ಲಿ ಹೇಳ್ತಿದ್ದಾರೆ. ಟೇಕ್ ಅ ಬ್ರೇಕ್ ಅಂತ ಬಂದೈತಿ. ಸ್ವಲ್ಪ ಬ್ರೇಕ್ ತೊಗೊಳ್ರಿ. ಜೀವನದೊಳಗೆ ಸ್ವಲ್ಪ ಬ್ರೇಕ್ ತೊಗೊಂಡು ನಿಮ್ಮ ಸಲುವಾಗಿ ನೀವು ಟೈಮ್ ಸ್ಪೆಂಡ್ ಮಾಡಿರಿ. ಈ ವ್ಯಕ್ತಿ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ ಭಾಳ ಯೋಚನೆ ಮಾಡ್ತಿದ್ರಿಂದ ಟೇಕ್ ಅ ಬ್ರೇಕ್. ಅದನ್ನು ಯೋಚನೆ ಮಾಡೋದು ಬಿಟ್ಬಿಡ್ರಿ. ಒಂದು ಸ್ವಲ್ಪ ದಿನ ಬಿಟ್ಬಿಡ್ರಿ. ಸಿಂಪಲ್. ಓಕೆ, ನಿಮಗೆ ಡೈರೆಕ್ಷನ್ ಗೊತ್ತಾಗ್ಬೋದು ಅವಾಗ ಏನು ಮಾಡ್ಬೇಕು ಅನ್ನೋದು ಮುಂದೆ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ, ಕ್ಲೇಮ್ ಮಾಡ್ಕೊಳ್ರಿ. ನಿಮಗೆ ಇಲ್ಲಿ ಯಾವ್ದು ಚಲೋ ಅನಿಸುತ್ತೆ ಈ ರೀಡಿಂಗ್ ಒಳಗೆ, ನಿಮ್ಗೆ ಯಾವ ಎನರ್ಜಿ ಬೇಕೋ ಅದನ್ನು ಕ್ಲೇಮ್ ಮಾಡ್ಕೊಳ್ರಿ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇದು ನಿಮ್ಮದೇ ಆದಂಥ ಸ್ಪೇಸು. ನಿಮಗಿಲ್ಲಿ ರಿಲೇಷನ್ಶಿಪ್ ಟ್ಯಾರೋ, ಕನ್ನಡ ಟ್ಯಾರೋ ರೀಡಿಂಗ್, ಸ್ಪಿರಿಚುವಲ್ ಗೈಡೆನ್ಸ್, ಹೀಲಿಂಗ್ ಗೈಡೆನ್ಸ್,
ನೋ ಕಾಂಟ್ಯಾಕ್ಟು, ಥರ್ಡ್ ಪಾರ್ಟಿ, ಓಕೆ, ನಿಮ್ಮ ವ್ಯಕ್ತಿ ಕರೆಂಟ್ ಫೀಲಿಂಗ್ಸು ಎಲ್ಲನೂ ಇಲ್ಲಿ ನಿಮಗೆ ಸಿಗ್ತಾ ಐತಿ. ಸೊ ಅದನ್ನು ನೋಡಿ ನಿಮ್ಮ ಜೀವನನ ಅಪ್ಗ್ರೇಡ್ ಮಾಡ್ಕೊಳ್ರಿ. ನಿಂತು ನೀರು ಮಾಡಿಸ್ಕೋಬೇಡ್ರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಮುಗಿಸೋಣ. ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಹ್ಯಾವ್ ಅ ಹ್ಯಾಪಿ ಡೇ. ಥ್ಯಾಂಕ್ ಯು.